ತಡಗಿರಲಿ ಕಣ್ಣು ತುಂಬಿದ ತೆರಲಿ ನಮ್ಮ ಬಾಳಿರಲಿ ನಮ್ಮ ಬಾಳಿರಲಿ ನೆಲೆಯಿಲ್ಲದ ಮಹಾಜಲದೊಳಗೆ ಮಲಗಿರ್ದ ಸರ್ಪನ ಫಣಿಯ ನೋಡಲು ಬೆಳಗುತ್ತಿದ್ದವು ರಜತ ಹೇಮ ಎಂಬೆರಡು ಕುಲಗಿರಿ. ಎಡದ ಕೈಯಲ್ಲಿ ರಜತಾದ್ರಿಯ ಹಿಡಿದು ಬಲದ ಕೈಯಲ್ಲಿ ಹೇಮಾದ್ರಿಯ ಹಿಡಿದು ಮಹಾದಂಡಿಯ ಫಣಿಯ ಹೊಡೆಯಲು ನೆಗಹಿತು ಹೀರೇಳು ಭುವನ. ಅಲ್ಲಿಂದ ಮೇಲೆ ಗಿರಿಯ ಎರಡು ವರ್ಣ ಅಳಿದು ಅಡಗಿತ್ತು ಚಿಕ್ಕಾಡಿನ ಹೃದಯದಲ್ಲಿ. ಚಿಕ್ಕಾಡು ಕಂದೆರೆದು ಕಂಡಿತ್ತು ಚಿದಾನಂದವೆಂಬ ಶಿವಾಲಯ. ಅಂಗವಿಲ್ಲದ ಶೃಂಗಾರಕ್ಕೆ ಭಂಗವುಂಟೆ? ಇಲ್ಲವಾಗಿ ಗುಹೇಶ್ವರನೆಂಬ ಶಬ್ದ ಬ್ರಹ್ಮಕ್ಕೆ ಮುದ್ರಿಕೆಯಾಯಿತು. ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 441. ಅಮೋಘವಾದ ವಿಚಾರ, ಜ್ಞಾನ ವಿಚಾರ. ಜ್ಞಾನ ಶಿವಾನುಭಾವವನ್ನು, ಆನಂದಾನುಭಾವವನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಅಭಿವ್ಯಕ್ತ ಮಾಡಿದ್ದಾರೆ. ಅಲ್ಲಮ ಪ್ರಭುದೇವರ ವಚನಗಳಲ್ಲಿ ಇಂತಹ ಜ್ಞಾನ ಯೋಗ ದಿವ್ಯಾನುಭಾವವು ಅನಂತವಾಗಿ ಅನೇಕ ವಚನಗಳಲ್ಲಿ ಪ್ರಕಟವಾಗಿದೆ. ಅವರು ಆನಂದದ ಸಮುದ್ರವನ್ನು ಸೂರೆ ಹೊಡೆದವರು ಎಂಬುದಾಗಿ ಹೇಳ್ಬೋದು. ಈಗ ಅನೇಕರು ಸಂಪತ್ತನ್ನು ಸೂರೆ ಹೊಡಿತಾರೆ. ಅಲ್ಲಮ ಪ್ರಭುದೇವರು ಆನಂದದ ಸಾಗರವನ್ನು ತಮ್ಮದಾಗಿಸಿಕೊಂಡಂಥವ್ರು. ಅವರು ಸಾಧನೆಯ ಎತ್ತರದಲ್ಲಿ ಪರಮಾನಂದವನ್ನು ಅನಂತವಾಗಿ ಧ್ಯಾನ ಆನಂದದಲ್ಲಿ ತಲ್ಲೀಯವಾದ ದಿವ್ಯ ಅನುಭವ ಅವರ ಅನೇಕ ವಚನಗಳಲ್ಲಿ ಅಭಿವ್ಯಕ್ತವಾಗಿದೆ. ಅವರು ಧ್ಯಾನಕ್ಕೆ ಕುಳಿತು ತಮ್ಮ ಅಂತರಂಗದೊಳಗೆ ಅನುರಕ್ತರಾಗ್ತಾರೆ. ಅವರ ಅಂತರಂಗದ ಅನುಭವ ಯಾವ ರೀತಿಯಾಗಿ ಪ್ರಕಟಗೊಂಡಿದೆ ಎಂಬುದಾಗಿ ಹೇಳಿದರೆ ಅವರು ಅನೇಕ ಬೆಳಗಿನ ಮಾತುಗಳಲ್ಲಿ ಪ್ರಕಟ ಮಾಡುತ್ತಾರೆ. ಶಬ್ದಗಳು ಪದಗಳು ನಮಗೆಲ್ಲ ಗೊತ್ತದ್ದೇ. ರಜತಗಿರಿ ಹೇಮಗಿರಿ ಇವೆಲ್ಲ ನಮಗೆ ಗೊತ್ತಿರೋದೆ. ಆದರೂ ಅವನ್ನು ಶಬ್ದಗಳನ್ನು ಬಳಸಿ ಅವರು ಒಡೆಸ್ತಕ್ಕಂಥ ಅರ್ಥ, ಅವರು ಪಡೆದಂಥ ದಿವ್ಯಾನುಭವವನ್ನು ಅವು ಪ್ರಕಟ ಮಾಡ್ತವೆ. ಅವ್ರು ಹೇಳ್ತಾರೆ, ನೆಲೆ ಇಲ್ಲದ ಮಹಾಜಲದೊಳಗೆ ಮಲಗಿರ್ದ ಸರ್ಪನ ಫಣಿಯ ನೋಡಲು ಬೆಳಗುತ್ತಿದ್ದವು ರಜತ ಹೇಮವೆಂಬೆರಡು ಕುಲಗಿರಿ. ಅವರು ಈ ವಚನದೊಳಗೆ ವಿವರಿಸ್ತಾರೆ. ಈಗ ನೆಲೆಯಿಲ್ಲದ ಮಹಾಜಲ ಅಂತಾರೆ. ಈಗ ಸಮುದ್ರ ಏನಿದೆಯಲ್ಲ ಅದಕ್ಕೊಂದು ನೆಲೆ ಇದೆ, ಅದು ಭೂಮಿ ಮೇಲಿದೆ. ಆದರೆ ಇಲ್ಲಿ ವಚನ ಬೆಳಗಿನ ಮೂಲಕ ಆರಂಭ ಆಗೋಗ್ತದೆ. ನೆಲೆಯಿಲ್ಲದ ಮಹಾಜಲ ಅಂತಾರೆ. ಯಾವುದು? ಆನಂದ ಜಲ. ಮನುಷ್ಯನ ಅಂತರಂಗದಲ್ಲಿರ್ತಕ್ಕಂಥ ಆನಂದ ಭಾವ ಇದೆಯಲ್ಲ, ಅದಕ್ಕೆ ನೆಲೆಯಿಲ್ಲ. ಅದು ಚಿಮ್ತದೆ, ಪ್ರಕಟ ಆಗ್ತದೆ, ಮಾಯವಾಗಿ ಬಿಡುತ್ತದೆ. ಅದಕ್ಕೊಂದು ನೆಲೆ ಇಲ್ಲ, ಸ್ಥಳ ಇಲ್ಲ. ಅದಕ್ಕೆ ನಮ್ಮ ಮನಸ್ಸಿದೆಯಲ್ಲ, ಮನಸ್ಸು ಸಗುಣ ಏನ್ರಿ? ಇಲ್ಲ. ಮನಸ್ಸು ಸಗುಣ ಅಲ್ಲ, ನಿರಾಕಾರ. ಈಗ ಬೆಳಗು, ಸೂರ್ಯನಿಂದ ಬೆಳಕು ಬರ್ತಾ ಇದೆ, ಅದು ಆಕಾರನಾ? ಅದು ನಿರಾಕಾರ ಸ್ವರೂಪ. ನಿರಾಕಾರ ಸ್ವರೂಪವಾಗಿದ್ದು ಬೆಳಕಾಗಿ ಪ್ರಕಟ ಆಗ್ತಾ ಇದೆ. ತುಂಬ ಮೈಕ್ರೋ ಸೂಕ್ಷ್ಮದಲ್ಲಿ ನೋಡಿದರೆ ಅದು ಸಾಕಾರ. ಯಾಕಂತೇಳಿದರೆ ಸೂರ್ಯನ ಬೆಳಕಿನ ಕಿರಣವನ್ನು, ಒಂದು ಕಿರಣವನ್ನು ತೆಗೆದುಕೊಂಡು ಅದನ್ನು 24 ವಿಭಾಗವಾಗಿ ವಿಭಜಿಸಿ, ಆ ಒಂದು ವಿಭಜನೆಯನ್ನು ತೆಗೆದುಕೊಂಡು ಅದಕ್ಕೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಯಾವ ಪ್ರಮಾಣದಲ್ಲಿ ಹಾಕ್ತೀವಿ ಅದು ಸ್ಫೋಟಗೊಳ್ಳುತ್ತದೆ. ಅದು ಭೂಮಂಡಲವನ್ನು 30 ಸಲ ಸುಟ್ಟು ಭಸ್ಮ ಮಾಡ್ತದೆ. ಆಲ್ಬರ್ಟ್ ಐನ್ಸ್ಟೀನ್ ಅವರು ಕಂಡುಹಿಡಿದ್ರು. ಆ ಕಂಡುಹಿಡಿದ ಕಾರಣವಾಗಿ ಆ ಬೆಳಗು ಕೂಡ ಒಂದು ರೀತಿಯಲ್ಲಿ ಮೈಕ್ರೋ ಸೂಕ್ಷ್ಮ ಸಾಕಾರ. ಆದರೆ ಈ ಪರಮಾನಂದ ಇದೆಯಲ್ಲ,
ಅದು ಇದಕ್ಕಿಂತಲೂ ನಿರಾಕಾರ. ಈಗ ನಾವು ಸಿಹಿಯನ್ನು ಊಟ ಮಾಡಿದಾಗ ಅನುಭವಿಸ್ತೀವಿ. ಸೇಬಿನ ಹಣ್ಣು ತಿಂತೀವಿ, ಖರ್ಜೂರ ತಿಂತೀವಿ, ಕಿತ್ಲೆ ಹಣ್ಣು ತಿಂತೀವಿ, ಮೂಸಂಬಿ ತಿಂತೀವಿ, ಸೀಬೆಕಾಯಿ ತಿಂತೀವಿ. ಅವೆಲ್ಲ ಸಿಹಿ ಆಗಿರ್ತವೆ. ಹಲಸಿನ ಹಣ್ಣು ತಿಂತೀವಿ, ಮಾವಿನ ಹಣ್ಣು ತಿಂತೀವಿ, ಏಲಕ್ಕಿ ಬಾಳೆಹಣ್ಣು ತಿಂತೀವಿ. ಅವೆಲ್ಲ ಮಧುರ ಸವಿ. ಆ ಸವಿ ಹಣ್ಣು ಕಣ್ಣಿಗೆ ಕಾಣ್ತದೆ. ಹಣ್ಣಿನೊಳಗಿರ್ತಕ್ಕಂಥ ಸಿಹಿ ಮಧುರ ಸವಿ ರಸ ಕಾಣ್ತತೆನ, ಅದು ಅನುಭವಕ್ಕೆ ಬರ್ತದೆ, ನೋಡಲಿಕ್ಕೆ ಸಿಗೋದಿಲ್ಲ. ಹಾಗೆ ಮಹಾನಂದ ಅನ್ನತಕ್ಕಂಥದ್ದು ಏನಿದೆಯಲ್ಲ, ಧ್ಯಾನದಲ್ಲಿ ತಲ್ಲೀಯವಾದಂಥ ಕಾಲದೊಳಗೆ ಅಲ್ಲಮಪ್ರಭುದೇವರು ಏನು ಅನುಭವಿಸ್ತಾರಲ್ಲ, ಆ ಆನಂದವನ್ನು ನೆಲೆಯಿಲ್ಲದ ಮಹಾಜಲ ಅಂತಾರೆ. ಅಂಥ ನೆಲೆಯಿಲ್ಲದ ಮಹಾಜಲ ಅವರಲ್ಲಿ ಅಖಂಡವಾಗಿ ಮತ್ತೆ ಮತ್ತೆ ಸ್ಫುರಣವಾಗ್ತದೆ. ನೆಲೆಯಿಲ್ಲದ ಮಹಾಜಲದೊಳಗೆ ಮಲಗಿರ್ದ ಸರ್ಪನ ಫಣವ ನೋಡಲು ಬೆಳಗುತ್ತಿದ್ದವು ರಜತ ಹೇಮವೆಂಬೆರಡು ಕುಲಗಿರಿ. ನೆಲೆ ಇಲ್ಲದೆ ಇರತಕ್ಕಂಥ ಮಹಾಜಲದೊಳಗೆ ಸರ್ಪ ಮಲಗಿದೆಯಂತೆ. ಯಾವುದು? ಕುಲಕುಂಡಲಿನಿ. ಮೂಲಾಧಾರ ಚಕ್ರದಿಂದ ಸಹಸ್ರಾರದವರೆಗೆ ಬೆಳೆದು ಬಂದಿರತಕ್ಕಂಥ ನಮ್ಮದು ಏನು ವೈದ್ಯಕೀಯ ಪರಿಭಾಷೆಯಲ್ಲಿ ಅದನ್ನು ಬೆನ್ನುಮೂಳೆ ಅಂತ ಕರೀತಾರೆ. ಸುಮ್ಮನೆ ಹೇಳ್ಬೇಕಂತೇಳಿದರೆ ಅದನ್ನು ನಮ್ಮವರು ಯೋಗದ ಪರಿಭಾಷೆಯಲ್ಲಿ ಸುಷುಮ್ನಾ ನಾಡಿ ಅಂತ ಕರೀತಾರೆ. ಅದನ್ನೇ ಕುಲಕುಂಡಲಿನಿ ಸರ್ಪ. ಈ ಕುಲಕುಂಡಲಿನಿ ಸರ್ಪ ಎಲ್ಲಿ ಮಲಗಿದೆ? ಆನಂದ ಜಲದೊಳಗೆ ಅದು ಮಲಗದ. ಸರ್ಪನ ಪಣವ ನೋಡಲು ಈ ಕುಲಕುಂಡಲಿನಿ ಸರ್ಪ ಆನಂದ ಜಲದಲ್ಲಿ ಮಲಗಿದೆ. ಅದಕ್ಕೆ ಎರಡು ಪಣವ ನೋಡಲು ಬೆಳಗುತ್ತಿದ್ದವು ರಜತ ಹೇಮವೆಂಬೆರಡು ಕುಲಗಿರಿ. ಆ ಸರ್ಪನ ಕಣ್ಣುಗಳಿದಾವಲ್ಲ, ಎರಡು ಕಣ್ಣುಗಳು, ಅತ್ತಗೊಂದು ಇತ್ಲಾಗೊಂದು ಕಣ್ಣುಗುಡ್ಡೆ, ಅದನ್ನು ಇಲ್ಲಿ ಅಲ್ಲಮ ಪ್ರಭುದೇವರು ವಿವರಿಸ್ತಾರೆ. ಬಹಿರಂಗಕ್ಕೆ ಅದು ಸರ್ಪ ಯಾವುದದು? ಕುಲಕುಂಡಲಿನಿ ಸರ್ಪ. ಆ ಕುಂಡಲಿಯ ಸರ್ಪದ ಎರಡು ಕಣ್ಣುಗುಡ್ಡೆಗಳು ಯಾವುದು? ಕಣ್ಣುಗಳು ಯಾವುದು? ಒಂದು ಸಹಸ್ರಾರ, ಇನ್ನೊಂದು ಆಜ್ಞಾಚಕ್ರ. ಸಹಸ್ರಾರ ನಮ್ಮ ನೆತ್ತಿಯಲ್ಲಿ ಮೆದುಳಿನ ಸ್ಥಳ. ಆಜ್ಞಾಚಕ್ರ ನಾನು ವಿಭೂತಿ ಪೊಟ್ಟಿಟ್ಕೊಂಡಿದ್ದೀನಲ್ಲ ಎರಡು ಹುಬ್ಬುಗಳ ನಡುವೆ, ಅದು ಭ್ರೂಮಧ್ಯ ಆಜ್ಞಾಚಕ್ರ. ಅಲ್ಲಿ ನೋಡಲು ಬೆಳಗುತ್ತಿದ್ದವು ರಜತ ಹೇಮವೆಂಬೆರಡು ಕುಲಗಿರಿ. ಇದು ಒಂದು ರಜತಗಿರಿ, ಇನ್ನೊಂದು ಹೇಮಗಿರಿ ಅಂತಾರೆ. ಆಜ್ಞಾಚಕ್ರ ರಜತಗಿರಿ, ಸಹಸ್ರಾರ ಚಕ್ರ ಹೇಮಗಿರಿ. ಹೀಗೆ ಎಡದ ಕೈಯಲ್ಲಿ ರಜತಾದ್ರಿ ಹಿಡಿದು ಬಲದ ಕೈಯಲ್ಲಿ ಹೇಮಾದ್ರಿಯ ಹಿಡಿದು. ಈಗ ಕರಸ್ಥದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡಿರ್ತೀವಿ. ಅದನ್ನು ಅಲ್ಲಮ ಪ್ರಭುದೇವರು ಏನು ಹೇಳ್ತಾರೆ? ಎಡದ ಕೈಯಲ್ಲಿ ರಜತಾದ್ರಿಯ ಹಿಡಿದು ಬಲದ ಕೈಯಲ್ಲಿ ಹೇಮಾದ್ರಿಯ ಹಿಡಿದು. ನಮ್ಮ ಕಣ್ಣುಗಳು ಇಷ್ಟಲಿಂಗವನ್ನು, ಎಡಗೈಲಿರ್ತಕ್ಕಂಥ ಇಷ್ಟಲಿಂಗವನ್ನು ನೋಡ್ತಾ ಇರ್ತದೆ. ಮನಸ್ಸು ಸಹಸ್ರಾರದಲ್ಲಿ ನೆಲೆ ನಿಂತಿರ್ತದೆ. ಎಲ್ಲ ಭ್ರೂಮಧ್ಯ, ಇಲ್ಲ ಸಹಸ್ರಾರ, ಇಲ್ಲ ಇಷ್ಟಲಿಂಗ. ಇಷ್ಟಲಿಂಗ ಏನದಲ್ಲ, ಕಣ್ಣುಗಳಲ್ಲಿ ದೃಷ್ಟಿ ಇಟ್ಟು ನೋಡ್ತಾ ಇರ್ತವೆ. ಕಣ್ಣುಗಳು ಯಾವ ದೃಷ್ಟಿ ಇಟ್ಟು ಇಷ್ಟಲಿಂಗವನ್ನು ನೋಡ್ತಾ ಇರ್ತದೆ, ಅದನ್ನು ಅಲ್ಲಮ ಪ್ರಭು ಹೇಳ್ತಾರೆ. ಎಡದ ಕೈಯಲ್ಲಿ ರಜತಾದ್ರಿಯ ಹಿಡಿದು ಬಲದ ಕೈಯಲ್ಲಿ ಹೇಮಾದ್ರಿಯ ಹಿಡಿದು ಮಹಾದಂಡಿಯ ಫಣಿಯ ಹೊಡೆಯಲು ನೆಗಹಿತು ಹಿರೇಳು ಭುವನವ. ಇಲ್ಲಿ ಸೃಷ್ಟಿಯನ್ನು ಉದಾಹರಣೆ ಕೊಡ್ತಾರೆ. ಈ ಸೃಷ್ಟಿ ಜಗತ್ತು ಪ್ರಕಟ ಆಯಿತು. ಎಂಥ ವಿಸ್ಮಯವಾದ ಜಗತ್ತು ನಾವು ಬದುಕ್ತಾ ಇದ್ದೇವೆ. ಸೂರ್ಯಮಂಡಲ, ತಾರಾಮಂಡಲ, ಚಂದ್ರಮಂಡಲ, 3,500 ಕೋಟಿ ನಕ್ಷತ್ರ, ಇವೆಲ್ಲವನ್ನು ಒಳಗೊಂಡಂಥ ಆಕಾಶ. ಹಾಗೆ ಇಲ್ಲಿ ಕೂಡ ಅಂತರಂಗವನ್ನು ಒಂದು ಆಕಾಶವಾಗಿ ಅಲ್ಲಮ ಪ್ರಭುದೇವರು ಚಿತ್ರಿಸ್ತಾರೆ. ಮನೋಮಂಡಲವನ್ನು ಆಕಾಶವಾಗಿ ಚಿತ್ರಿಸ್ತಾರೆ. ಮಹಾದಂಡಿಯ ಫಣಿಯ ಹೊಡೆಯಲು ನೆಗಹಿತು ಹಿರೇಳು ಭುವನವ. ಆ ಫಣಿಯನ್ನು ಮೀಟ್ದ. ಯಾವುದನ್ನು? ಕುಲಕುಂಡಲಿನಿಯನ್ನು. ಕುಲಕುಂಡಲಿಯ ಸರ್ಪವನ್ನು ಜಾಗೃತಗೊಳಿಸಿದ ಕಾಲಕ್ಕೆ 14 ಭುವನ ಮನೋಮಂಡಲದೊಳಗೆ ಪ್ರಕಟವಾಯಿತು. ಏನು 14 ಮಂಡಲ ಅಂದರೆ? ಯೂನಿವರ್ಸ್. ಈಗೇನು ನಾವು ಆಕಾಶವನ್ನು ನೋಡ್ತಾ ಇದ್ದೀವಲ್ಲ, ಚಂದ್ರ ಭೂಮಿಯನ್ನು ಕಳಿಸಿದ್ದಾನೆ. ಯಾರು? ನಮ್ಮ ವಿಕ್ರಮ್
ಲ್ಯಾಂಡ್ ಆಯ್ತಲ್ಲ, ISR ಓದೋ ವಿಜ್ಞಾನಿಗಳಿಗೆ ಕಳಿಸಿದ್ದು. ಅಲ್ಲಿ ಭೂಮಿಯ ಚಿತ್ರವನ್ನು ಕಳಿಸ್ತಾರೆ. ಆ ಭೂಮಿಯ ಹಿನ್ನೆಲೆಯೊಳಗೆ ಆಕಾಶದೊಳಗೆ 3,500 ಕೋಟಿ ನಕ್ಷತ್ರಗಳು ಸಣ್ಣದಾಗಿ ಚಿಕ್ಕಿಯಾಗಿ ಮಿರುಮಿರುಗುತ್ತಾ ಇರ್ತವೆ. ಹಾಗೆ ನಮ್ಮ ಮನೋಮಂಡಲದೊಳಗೆ ಅದೇ ಯೂನಿವರ್ಸನ್ನು ಅಲ್ಲಮ ಪ್ರಭು ದೇವರು ಇಲ್ಲಿ ಪರಿಕಲ್ಪನೆ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಮೇಲೆ ಗಿರಿ 2 ವರ್ಣವಳಿದು ಅಡಗಿತ್ತು ಚಿಕ್ಕಾಡಿನ ಹೃದಯದಲ್ಲಿ. ಯಾವಾಗ 14 ಭುವನ ಪ್ರಕಟವಾಯಿತು, ಜಗತ್ತು ಮನೋಮಂಡಲದೊಳಗೆ ಚಿದಾಕಾಶದೊಳಗೆ, ಏನಾಯಿತು ಪ್ರಕಟವಾದಾಗ? ರಜತ ಹೇಮಗಿರಿ ಅವು ವರ್ಣಗಳು ಇಲ್ಲದಂತಾದ ಬಣ್ಣಗಳು. ರಜತಗಿರಿ ಬೆಳ್ಳನೆ ಮಿರುಗುತ್ತದೆ, ಹೇಮಗಿರಿ ಬಂಗಾರದಂಗೆ ಮಿರುಗುತ್ತದೆ. ಯಾವಾಗ 14 ಭುವನಗಳು ಪ್ರಕಟವಾದವೋ ಅಲ್ಲಿ ಬೆಳ್ಳಿನೂ ಇಲ್ಲ, ಬಂಗಾರನೂ ಇಲ್ಲ. ಯಾಕೆ? ಎಲ್ಲ ಬರೀ ಬೆಳ್ಳನೆ ಬೆಳಕಾಗೋಯ್ತು. ಈಗ ಯೂನಿವರ್ಸು ಚಂದ್ರನಲ್ಲಿ ಲ್ಯಾಂಡ್ ಆದಮೇಲೆ ಕಳಿಸ್ತಂಥ ವಿಕ್ರಮ ಕಳಿಸಿದ್ದು ಹಿನ್ನೆಲೆಯಲ್ಲಿ ಏನು ಕಾಣ್ತದ? ಕಪ್ಪು ಆಕಾಶ. ಭೂಮಿ ಹೆಂಗೆ ಕಾಣ್ತದ? ಅದರೊಳಗೆ ತಿರುಗ್ತಾ ಇದೆ. ಹಾಗೆ ಮನೋಮಂಡಲದೊಳಗೆ ಅಲ್ಲಮ ಪ್ರಭುದೇವರು ಅದನ್ನು ಪರಿಕಲ್ಪನೆ ಮಾಡಿಕೊಂಡು ಆನಂದಾನುಭವದಲ್ಲಿ ಅಲ್ಲಿಂದ ಮೇಲೆ ಗಿರಿ 2 ವರ್ಣವಳಿದು, ಆ ವರ್ಣಗಳೇನಾದವು? ಬೆಳ್ಳಿ ಬಂಗಾರ ಬಣ್ಣಗಳನ್ನು ಕಳ್ಕೊಂಡು. ಯಾಕೆ? ಯೂನಿವರ್ಸಲ್ ಆಗಿಬಿಟ್ವು. ಚಿಕ್ಕಾಡಿನ ಹೃದಯದಲ್ಲಿ ಅಡಗಿತ್ತು. ಚಿಕ್ಕಾಡು ಯಾವುದು? ಜೀವಾತ್ಮ. ಜೀವಾತ್ಮನು ಅದರ ದರ್ಶನವನ್ನು ಪಡ್ಕೊಂಡ. ಚಿಕ್ಕಾಡು ಕಂದೆರೆದು ಕಂಡಿತ್ತು. ನೋಡಿ, ಚಿಕ್ಕಾಡು ಅಂದರೆ ಒಂದು ಸಣ್ಣ ಈ ಕುರಿ ಇದೆಯಲ್ಲ, ಕುರಿ ತುಪ್ಪದೊಳಗೆ ಒಂದು ಸಣ್ಣ ಚಿಗಟ ಅಂತಾರೆ. ಅದು ಹಾಗೆ ಹೂವಿನ ಮತ್ತು ಅಲ್ಲಲ್ಲೇ ಗಿಡ ಗೆಂಟೆ ಪೊದರು ಇರ್ತವಲ್ಲ, ಅಲ್ಲೆಲ್ಲ ಒಣಗಿದ ತರಗನೊಳಗೆ ಒಂದು ಸಣ್ಣ ಧೂಳು ಇಲ್ಲ ರೀ, ಅದು ಒಂದು ಜೀವ. ಆ ರೀತಿ ಇರ್ತದಲ್ಲಿ. ಅಂಥ ಜೀವವಾಗಿ ಜೀವಾತ್ಮನನ್ನು ಅಲ್ಲಮ ಪ್ರಭುದೇವರು ನೆಗ್ಲಿಜಿಬಲ್ ಜೀವ ಅದನ್ನು ಚಿಕ್ಕಾಡು ಕಂದೆರೆದು ಕಂಡಿತ್ತು. ಈ ಯೂನಿವರ್ಸ್ ಒಳಗೆ ನಾವು ಎಷ್ಟರವ್ರಿ ಮನುಷ್ಯರು? ನಾವು ಒಂದು ಧೂಳಿಗೂ ಸಮ ಅಲ್ಲ ಯೂನಿವರ್ಸಿಂದ ಮುಂದೆ ಅಲ್ವಾ? ಅದನ್ನು ಅಲ್ಲಮ ಪ್ರಭುದೇವರು ಈ ಜೀವಾತ್ಮನನ್ನು, ಮನುಷ್ಯನ ವ್ಯಕ್ತಿತ್ವವನ್ನು ಚಿಕ್ಕಾಡಿಗೆ ರೂಪಕ ಮಾಡಿ ಚಿತ್ರಿಸ್ತಾರೆ. ಏನಾಯ್ತಪ್ಪ? ಚಿಕ್ಕಾಡು ಕಂದೆರೆದು ಕಂಡಿತ್ತು ಚಿದಾಕಾಶವೆಂಬ ಶಿವಾಲಯವ. ಆಗ ಈ ಚಿಕ್ಕಾಡು ಕಣ್ತೆರೆದು ನೋಡಿದಂತೆ ಜೀವಾತ್ಮ ಕಣ್ತೆರೆದು ನೋಡಿದಾಗ ಅಲ್ಲಿ ಕಂಡದ್ದೇನಪ್ಪ ಅಂತಂದರೆ ಶಿವಾಲಯ, ಆನಂದದ ಬೆಳಕು. ಎಲ್ಲಿ ನೋಡಿದರೂ ಕೂಡ ಪರಮಾನಂದದ ಅನುಭವ, ಆನಂದ ಅಲ್ಲಿ ಅವರ ಅನುಭವಕ್ಕೆ ಬಂತು. ಅಂಗವಿಲ್ಲದ ಶೃಂಗಾರಕ್ಕೆ ಭಂಗ ಉಂಟೆ. ಅದು ದೇವಾಲಯ, ಆದರೆ ಅದು ಆಕಾರ ಅಲ್ಲ, ಅದು ನಿರಾಕಾರ, ನಿರ್ಗುಣ. ಅಂಗವಿಲ್ಲದ ಶೃಂಗಾರ ಥಳ 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 ಬೆಳಗ್ತಾ ಇದೆ. ಈ ಸೂರ್ಯನ ಬೆಳಕು ಹೆಂಗೆ ಬೆಳಗ್ತಾ ಇದೆಯಲ್ವಾ? ಅದನ್ನು ಆಕಾರ ಕೊಡೋಕ್ಕೆ ಬರ್ತದ? ಆ ಬೆಳಕು ಇಡೀ ಬ್ರಹ್ಮಾಂಡವನ್ನು, ಜಗತ್ತೆಲ್ಲವನ್ನು ಬೆಳಗಿಸ್ತಾ ಇದೆ. ಒಬ್ಬ ಸೂರ್ಯನ ಬೆಳಕು ಇಡೀ ಲೋಕವನ್ನೆಲ್ಲ ಹೇಗೆ ಬೆಳಗ್ತಾ ಇದೆಯೋ ಹಾಗೆ ನಮ್ಮ ಮನೋ ಆಕಾಶದೊಳಗೆ ಜ್ಞಾನದ ಬೆಳಗು ಪ್ರಕಾಶಿಸ್ತಾ ಇದೆ. ಆ ಪ್ರಕಾಶದ ಆನಂದವನ್ನು ಅಲ್ಲಮ ಪ್ರಭುದೇವರು ಪ್ರಭಾವಿಸ್ತಾ ಇದ್ದಾರೆ. ಆನಂದದ ಸಾಗರದೊಳಗೆ ಅವರು ತೇಲಾಡ್ತಾ ಇದ್ದಾರೆ. ಅಂಗವಿಲ್ಲದ ಶೃಂಗಾರಕ್ಕೆ ಭಂಗ ಉಂಟೆ. ಈಗ ನಾವು ಶರೀರಕ್ಕೆ ಶೃಂಗಾರ ಮಾಡ್ಕೋತೀವಿ, ಅಂಗವೇ ಇಲ್ಲದಾಗ ಅದನ್ನು ಶೃಂಗಾರ ಮಾಡ್ಕೊಳಕ್ಕೆ ಬರ್ತದ? ಅದನ್ನೇ ಉದಾಹರಣೆ ಕೊಡೋದಾದರೆ, ಈ ಬೆಳಕು ಜಗತ್ತನ್ನೆಲ್ಲ ತನ್ನ ಬೆಳಕಿನಿಂದ ಶೃಂಗಾರ ಮಾಡಿಬಿಟ್ಟೈತೆ. ಎಷ್ಟು ಚಂದ ಐತಲ್ಲ! ಇಡೀ ಜಗತ್ತನ್ನೆಲ್ಲ ಸೂರ್ಯ ಬೆಳಕಿನಿಂದ ಶೃಂಗಾರ ಮಾಡಿಬಿಟ್ಟಿದ್ದಾನಂತೆ. ಹಾಗೆ ನಮ್ಮ ಅಂತರಂಗ ಎಲ್ಲವೂ ಕೂಡ ಜ್ಞಾನ, ಅನುಭವ, ಬೆಳಕು, ಅನುಗ್ರಹ ಇವುಗಳಿಂದ ಶೃಂಗಾರ ಮಾಡ್ಕೊಂಡು ಬಿಟ್ಟೈತೆ. ಎಂಥ ರೂಪಕವನ್ನು ಅಲ್ಲಮ ಪ್ರಭುದೇವರು ಕೊಡ್ತಾ ಇದ್ದಾರಲ್ಲ. ಭಂಗ ಉಂಟೆ. ಆ ಆನಂದ ಅನುಭವಕ್ಕೆ, ಆ ಬೆಳಗಿಗೆ ಧಕ್ಕೆ ಆಗ್ತದೆಯೇ? ಅದು ಕೊರತೆ ಊನ ಆಗ್ತದೆಯೇ? ಇಲ್ಲ, ಅದೆಂದೆಂದೂ ಇರತಕ್ಕಂಥ ಪರಮಾನಂದ. ಹೀಗಾಗಿ ಇಲ್ಲವಾಗಿ ಗುಹೇಶ್ವರನೆಂಬ ನಾಮದ ಶಬ್ದ ಬ್ರಹ್ಮಕ್ಕೆ ಮುದ್ರಿಕೆಯಾಯಿತು. ಅಲ್ಲಮ ಪ್ರಭುದೇವರು ತಮ್ಮ ಅಂಕಿತವನ್ನು ಗುಹೇಶ್ವರ ಅಂತ ಕರೀತಾರೆ. ಆ ಗುಹೇಶ್ವರ ಅನ್ನೋ ಶಬ್ದ ಬ್ರಹ್ಮಕ್ಕೆ ಮುದ್ರಿಕೆಯಾಯಿತು ಅಂತಾರೆ. ವಚನಕ್ಕೆ ಮುದ್ರಿಕೆಯಾಗಿ ಅಲ್ಲಮ ಪ್ರಭುದೇವರು ಗುಹೇಶ್ವರ ಶಬ್ದವನ್ನು ಬಳಸಿದ್ದಾರೆ. ಈಗ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಆ ಮುದ್ರಿಕೆಗೆ ಅರ್ಥವನ್ನೇ ಕೊಡ್ತಾರೆ ಅವರು. ಏನು ಮುದ್ರಿಕೆ ಎಂಬುದಾಗಿ ಹೇಳಿದರೆ, ಬ್ರಹ್ಮಕ್ಕೆ ಮುದ್ರಿಕೆಯಾಯಿತು. ಗುಹೇಶ್ವರನಿಗೆ, ಪರಬ್ರಹ್ಮನಿಗೆ, ಪರಮಾನಂದಕ್ಕೆ ಅದು ಗುಣವಾಚಕವಾಗಿ ಬಳಕೆ ಆಯಿತು ಅಂತಾರೆ. ಸೊ ಗುಹೇಶ್ವರ ಅನ್ನೋ ಶಬ್ದ ಯಾವುದೇ ದೇವಾಲಯದ ಲಿಂಗದ ಹೆಸರಲ್ಲ, ಅಥವಾ ಕೇವಲ ಕರಸ್ಥಲದ ಇಷ್ಟಲಿಂಗದ ಹೆಸರಲ್ಲ.
ಇಷ್ಟಲಿಂಗ ಏನದು? ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ, ಇದು ಬ್ರಹ್ಮ, ಇದು ಪರಬ್ರಹ್ಮ, ಪರವಸ್ತು. ಹೀಗಾಗಿಯೇ ಅಲ್ಲಮ ಪ್ರಭುದೇವರು ಬಯಲು ಸಿದ್ಧಾಂತವನ್ನು ಕೊಟ್ಟವರು. ಅಲ್ಲಮ ಪ್ರಭುದೇವರು ಆ ಬಯಲು ಸಿದ್ಧಾಂತವನ್ನು ಪರಬ್ರಹ್ಮ ಪರಮಾನಂದದ ಅನುಭವವನ್ನು ಪಡೆದುಕೊಂಡಂಥವರು. ಇಂಥ ಪರಮಾನಂದವನ್ನು ವಿಶೇಷವಾಗಿ ಅಲ್ಲಮ ಪ್ರಭುದೇವರು ಅನೇಕ ವಚನಗಳಲ್ಲಿ ತಾವು ಪಡೆದುಕೊಂಡದ್ದನ್ನು ಚಿತ್ರಿಸ್ತಾರೆ. ಇದೇ ಪರಮಾನಂದವನ್ನು ಅಕ್ಕ ಮಹಾದೇವರು ತಮ್ಮ ವಚನಗಳಲ್ಲಿ ಪಡೆದುಕೊಂಡದ್ದನ್ನು ಚಿತ್ರಿಸ್ತಾರೆ. ಉಳಿದ ಯಾವ ಶಿವಶರಣರಲ್ಲಿಯೂ ಕೂಡ ಇಂಥ ಪರಮಾನುಭಾವ, ತಪಸ್ಸು, ಅನುಷ್ಠಾನ, ಜ್ಞಾನದ ಪರಮಾನಂದವನ್ನು ಅವರ ವಚನಗಳಲ್ಲಿ ಕಾಣುವುದಿಲ್ಲ. ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ 441. ಐ ವಿಜಯ TV 12.